ಹಳೆಯ ಚಿನ್ನದ ಒಡವೆನ ಅಧಿಕ ಬೆಲೆಗೆ ಮಾರಬೇಕೆ? ಅಂದ್ರೆ ಆಟಿಕಾಗೆ ಕಾಲ್ ಮಾಡಿ 8880300300. ಅಟ್ಟಿಕಾ ಗೋಲ್ಡ್ ಕಂಪನಿ. ಬಿಡದಿ ಟೌನ್ಶಿಪ್ ಯೋಜನೆ ಸುತ್ತ ಮತ್ತೊಮ್ಮೆ ಹೈಡ್ರಾಮಾ ನಡೆದಿದೆ. ಮಂಡಲಹಳ್ಳಿ ಗ್ರಾಮದಲ್ಲಿ ಸರ್ವೆ ಕಾರ್ಯಕ್ಕೆ ತೆರಳಿದ್ದ ಅಧಿಕಾರಿಗಳ ಮೇಲೆ ರೈತರು ಹಾಗೂ ಮಹಿಳೆಯರು ಆಕ್ರೋಶ ಹೊರಹಾಕಿ ಪೊರಕೆ ಸೇವೆ ಮಾಡಿ ವಾಹನಗಳನ್ನು ಜಖಂಗೊಳಿಸಿದ್ರು. ಈ ಘಟನೆಯ ಬೆನ್ನಲ್ಲೇ ಸರ್ಕಾರ ಸದ್ಯಕ್ಕೆ ಸರ್ವೆ ಕಾರ್ಯ ಸ್ಥಗಿತಗೊಳಿಸಿದೆ. ಆದರೆ ಇಂದು ಮತ್ತೆ ಬರ್ತಾರೆ ಅಂತ ಪ್ರತಿಭಟನಾಕಾರರು ಕೈಯಲ್ಲಿ ವಿಷದ ಬಾಟಲಿ ಹಿಡಿದು ಕೂತಿದ್ರು. ಬಿಡದಿ ಟೌನ್ಶಿಪ್ ವಿಚಾರದಲ್ಲಿ ರೈತ ವರ್ಸಸ್ ರೈತ. ನಿನ್ನೆ ಬರೀ ಸ್ಯಾಂಪಲ್, ಅಸಲಿ ಪಿಕ್ಚರ್ ಯಾವಾಗ? ನಿನ್ನೆ ಸ್ಯಾಂಪಲ್ ನಮ್ಗೆ ಯಾರು ಕೇಳಿ ಅವ್ರ ಭೂಮಿ ಮೇಲೆ ಕಾಲಿಕ್ಕಿದ್ರು, ಭೂಮಿ ಒಳಗಡೆ ಕಾಲಿಕ್ಕಿದ್ರು. ಬಿಡದಿಯಲ್ಲಿ ಟೌನ್ಶಿಪ್ ಕಿಚ್ಚು ದಿನದಿಂದ ದಿನಕ್ಕೆ ಹೆಚ್ಚಾಗುತ್ತಲೇ ಇದೆ. ಟೌನ್ಶಿಪ್ ಬ್ಯಾಟಲ್ನಲ್ಲಿ ರೈತ ವರ್ಸಸ್ ರೈತ ಫೈಟ್ ಶುರುವಾಗಿದೆ. ಕೆಲವೊಬ್ರು ಜಮೀನು ಕೊಡ್ತೀನಿ ಅಂದ್ರೆ ಇನ್ನು ಕೆಲವರು ನಾವು ಕೊಡಲ್ಲ ಅಂತ ನಿರಂತರವಾಗಿ ಪ್ರತಿಭಟನೆ ಮಾಡ್ತಲೇ ಬರ್ತಿದ್ದಾರೆ. ಈಗ ಅದು ಮತ್ತೊಂದು ಹಂತಕ್ಕೆ ಹೋಗಿದ್ದು, ಸರ್ವೆಗೆ ಬಂದ ಅಧಿಕಾರಿಗಳನ್ನ ನಿನ್ನೆ ರೈತರು ಅಟ್ಟಾಡಿಸಿ ಓಡಿಸಿದ್ರು. ಇಷ್ಟು ದಿನ ಶಾಂತಿಯುತ ಹೋರಾಟ ನಡೆಸುತ್ತಿದ್ದ ರೈತರು ಇದೀಗ ಹೋರಾಟದ ಸ್ವರೂಪವನ್ನೇ ಬದಲಿಸಿದ್ದಾರೆ. ಬೈರಮಂಗಲದಲ್ಲಿ ಮಹಿಳೆಯರು ವಿಷದ ಬಾಟಲಿ ಹಾಗೂ ಒನಕೆ ಹಿಡಿದು ಪ್ರತಿಭಟನೆ ನಡೆಸಿದ್ದಾರೆ. ಸರ್ವೆಗೆ ಬಂದ್ರೆ ವಿಷ ಕುಡಿಯುತ್ತೇವೆ ಎಂದು ವಾರ್ನಿಂಗ್ ನೀಡಿದ್ದಾರೆ. ಅಲ್ಲದೆ ಸರ್ಕಾರ, ಸಿಎಂ, ಶಾಸಕ ಹಾಗೂ ಜಿಬಿಎ ಅಧಿಕಾರಿಗಳ ವಿರುದ್ಧ ಘೋಷಣೆಗಳನ್ನ ಕೂಗಿ ಆಕ್ರೋಶ ಹೊರಹಾಕಿದ್ದಾರೆ. ನಿನ್ನೆ ಸ್ಯಾಂಪಲ್ ರೈತರು ಇಷ್ಟು ದಿನ ಶಾಂತಿಯುತವಾಗಿ ಮಾಡಿ ಸಾವಿರಕ್ಕೂ ಸಾಕಾಗೋಗ್ತಾರೆ. ನಮ್ಗೆ ಯಾರು ಕೇಳಿ ಅವ್ರ ಭೂಮಿ ಮೇಲೆ ಕಾಲಿಕ್ಕಿದ್ರು, ಭೂಮಿ ಒಳಗಡೆ ಕಾಲಿಕ್ಕಿದ್ದು ಅವ್ರಿಗೆ ಯಾರು ಕೊಟ್ಟಿದ್ದು? ಕಣ್ಣಲ್ಲಿ ಬಂದು ಇಂಡಿಯಾಸಿಂದ ಮಾಡ್ಕೊಂಡು ಮಾಡಕ್ಕೆ ಅವ್ರಿಗೆ ಏನ್ ರೈಟ್ಸ್ ಇರೋದು? ನಾವ್ ಯಾವ್ದಕ್ಕೆ ಇದ್ರಲ್ಲ, ಇನ್ನ ಶಾಂತಿಯುತವಾಗಿ ಮಾಡಿ ಸಾಕಾಗಿತ್ತು. ಇನ್ನೇನಿದ್ರು ಮಾತಾಡ್ಸ್ಬೇಕು, ಜೊತೆಲಿ ಔಷಧಿನ ತಂದಿದೀವಿ. ಯಾವ್ದೇ ಕಾರಣಕ್ಕೆ ನಮ್ ಭೂಮಿ ಕೊಡಕ್ ನಾವ್ ರೆಡಿ ಇಲ್ಲ. ಇಷ್ಟು ದಿನ ಅಂತ ನಾವು ನೋಡೋಣ, ಪೊಲೀಸರು ಅಂತಾರೆ ಇದು ಮನ್ವೆ ಪತ್ರ ಕೊಡಿ ಅಂತ ಎಲ್ಲಾರ್ಗೂ ಕೊಟ್ಟಿದೀವಿ. ನಾವು ಇನ್ಯಾರಿಗೆ ಕೊಡ್ಬೇಕು ಅಂತ ನಾವ್ ಎದುರಿಸ್ತಲ್ಲ. ಬಂದ್ ಮಾತಾಡಕ್ಕಿಲ್ಲ, ಅಲ್ಲಿ ಕುಂತ್ಕೊಂಡ್ ಎದುರಿಸ್ತವ್ರ? ಬಂದ್ ಇಲ್ಲಿ ಮಾತಾಡ್ಲಿ ಅವರು. ಬಾಲಕೃಷ್ಣ DC ಎಲ್ಲವನ್ನೂ ಬಂದ್ ಮಾತಾಡ್ಲಿಲ್ಲ. ಅಲ್ಲಿ ಕುಂತ್ಕೊಂಡ್ ಹೇಳೋದು ಅವ್ರ ಪೆನ್ನು ಪೇಪರ್ ಅದೇನ್ಬಿಟ್ಟು ಬರ್ದ್ಬಿಟ್ಟು ಇದ್ ಮಾಡೋದಲ್ಲ. ಅವರು ಎಲ್ಲ ಬಂದ್ ಇಲ್ಲಿ ನಿಂತ್ಕೊಂಡ್ ರೈತ ಕಷ್ಟ ಕೇಳ್ಬೇಕು. ಅಲ್ಲೇ ಅವ್ನ್ ಕಲ್ಸದಂತೆ, ಇಲ್ಲಿ ಇನ್ನೊಬ್ಬನ್ ಕಲ್ಸದಂತೆ. ಏನದ ಅದಕ್ಕೆ ಬಂದ್ ಮಾತಾಡಲ್ಲ, ಏನಿಲ್ಲ. ಇನ್ನು ಮಂಡಲಹಳ್ಳಿ ಗ್ರಾಮದಲ್ಲಿ ಸರ್ವೆ ವಿಚಾರದಲ್ಲಿ ರೈತರ ಎರಡು ಬಣಗಳಾಗಿವೆ. ಒಟ್ಟು 27 ರೈತರ ಪೈಕಿ 21 ಮಂದಿ ಸರ್ವೆಗೆ ಒಪ್ಪಿಗೆ ಸೂಚಿಸಿದ್ದಾರೆ. ಇನ್ನು 6 ರೈತರು ಮಾತ್ರ ತೀವ್ರ ವಿರೋಧ ವ್ಯಕ್ತಪಡಿಸಿದ್ದಾರೆ. ಸರ್ವೆ ಪೂರ್ಣಗೊಳಿಸಿ ಶೀಘ್ರ ಪರಿಹಾರ ನೀಡುವಂತೆ ಕೆಲ ರೈತರು ಮನವಿ ಮಾಡಿದ್ದಾರೆ ಎಂದು ಜಿಬಿಡಿಎ ಮಾಹಿತಿ ನೀಡಿದೆ. ಈ ಮಧ್ಯೆ ಮಂಡಲಹಳ್ಳಿ ಗಲಾಟೆಯ ಪರಿಣಾಮ ಇಂದು ಸರ್ವೆ ಕಾರ್ಯಕ್ಕೆ ಬ್ರೇಕ್ ಬಿದ್ದಿದೆ. ಎಫ್ಐಆರ್ಗೂ ಹೆದರಲ್ಲ, ಜೈಲಿಗೆ ಹಾಕಿದ್ರು ಡೋಂಟ್ ಕೇರ್. ಮತ್ತೊಂದೆಡೆ ಟೌನ್ಶಿಪ್ ಜಾರಿಗೆ ರೈತರ ಆಗ್ರಹ. ನಿನ್ನೆ ಅಧಿಕಾರಿಗಳ ಮೇಲೆ ಹಲ್ಲೆ ನಡೆಸಿದ್ದ ರೈತರ ಮೇಲೆ ಬಿಡದಿ ಪೊಲೀಸ್ ಠಾಣೆಯಲ್ಲಿ 2 ಪ್ರತ್ಯೇಕ ಎಫ್ಐಆರ್ ದಾಖಲಾಗಿವೆ. ಕಾರು ಚಾಲಕ ಮೊಹಮ್ಮದ್ ಸಮೀರ್ ಹಾಗೂ ರಾಮನಗರ ಗ್ರಾಮಾಂತರ ಠಾಣೆ ಇನ್ಸ್ಪೆಕ್ಟರ್ ಮುರಳಿ ನೀಡಿದ ದೂರಿನ ಮೇರೆಗೆ ಹಲವು ರೈತರ ವಿರುದ್ಧ ಕೇಸ್ ದಾಖಲಾಗಿದೆ. ಇನ್ನು ಯೋಜನೆ ವಿರೋಧಿ ಹೋರಾಟದ ನಡುವೆ ಯೋಜನೆ ಪರ ರೈತರು ಬೀದಿಗಿಳಿದಿದ್ದು ಟೌನ್ಶಿಪ್ ಯೋಜನೆ ಶೀಘ್ರ ಜಾರಿಯಾಗಬೇಕು ಎಂದು ಆಗ್ರಹಿಸಿದ್ದಾರೆ. ನಡೆದಂತ ಒಂದು ಘಟನೆ ಸಂಬಂಧಪಟ್ಟಂಗೆ ಒಂದು ಎಫ್ಐಆರ್ ಹಾಕಿದೆ. 2 ಎಫ್ಐಆರ್ಗಳನ್ನು ಹಾಕಿದ್ದಾರೆ. 249/26, 240/26. ಅದ್ರ ಒಂದು ಎಫ್ಐಆರ್ಲಿ 11 ಜನನ ಮೆನ್ಷನ್ ಮಾಡಿದ್ದಾರೆ. ಇನ್ನೊಂದು ಎಫ್ಐಆರಲ್ಲಿ ಬರೀ ಫಾರ್ಮರ್ಸ್ ಅಂತ ಮೆನ್ಷನ್ ಮಾಡಿದ್ದಾರೆ. ಅಂದರೆ ಯಾಕೆ ನೀವು ಎಫ್ಐಆರ್ ಹಾಕ್ಬೇಕಾದ್ರೆ ಐಡೆಂಟಿಫೈ ಮಾಡಾಕಬೇಕು. ಯಾಕೆಂದರೆ ನೋಡಿ, ಇನ್ಸಿಡೆಂಟ್ ಆಗಿದ್ದು 2:30ಗೆ, ನೀವು ಎಫ್ಐಆರ್ ಹಾಕಿರ್ತಕ್ಕಂಥ ರಾತ್ರಿ 9ವರೆಗೆ. ನಿಮಗೆಲ್ಲ ಗೊತ್ತು, ಯಾರೋ ಒಬ್ಬರು ಮಹಮ್ಮದ್ ಅನ್ನೋರನ್ನ ಕರ್ಕೊಬಂದು ಡ್ರೈವರ್ನ ನೀವು ಎಫ್ಐಆರ್ ಹಾಕ್ತಾ ಇದ್ರಲ್ಲ, ಇದು ಒಪ್ಪುವಂಥದ್ದಾ?
ಒಟ್ಟಾರೆ ಮಂಡಲಹಳ್ಳಿಯಲ್ಲಿ ನಡೆದ ಗಲಾಟೆಯ ಬಳಿಕ ಸರ್ವೆ ಕಾರ್ಯಕ್ಕೆ ಸದ್ಯ ಬ್ರೇಕ್ ಬಿದ್ದಿದೆ. ಆದರೆ ಸರ್ಕಾರ ಯೋಜನೆ ಕೈಬಿಡುವ ಲಕ್ಷಣ ಕಾಣ್ತಿಲ್ಲ. ಸರ್ಕಾರ ಏನ್ ನಿರ್ಧಾರ ತೆಗೆದುಕೊಳ್ಳುತ್ತೋ ನೋಡ್ಬೇಕು. ಅರಕೇಶ್, ಎಸ್ ಗ್ಯಾರಂಟಿ ನ್ಯೂಸ್, ರಾಮನಗರ.